ಭಾರತೀಯ ಒಂದು ಅಧ್ಯಾತ್ಮ ಒಂದು ಜಗತ್ತು ವಿಶಿಷ್ಟವಾದ್ದು, ವಿಸ್ಮಯವಾದ್ದು ಮತ್ತು ವೈಜ್ಞಾನಿಕವಾದ್ದು ಕೂಡ. ಆದರೆ ಅದರೊಳಗೆ ಬಹಳಷ್ಟು ಮೂಢನಂಬಿಕೆಗಳು ಕೂಡ ತೂರಿರೋದು ನಾವು ಒಪ್ಕೊಳ್ಳೇಬೇಕಾದಂಥ ಒಂದು ಸತ್ಯ. ಇದರೊಳಗೆ ಭಾಳ ಪ್ರಶ್ನೆ ಎಲ್ಲರನ್ನೂ ಕಾಡ್ತಕ್ಕಂಥದ್ದು, ದೇವರು ಮೈಮೇಲೆ ಬರುತ್ತಾ? ಮೈಮೇಲೆ ಬಂದು ದೇವರು ನುಡಿಯನ್ನು ಕೊಡೋಕ್ಕೆ ಸಾಧ್ಯನಾ? ದೇವಿ ಬರೋದು, ದೈವಗಳು ಬರೋದು, ದೇವರು ಬರೋದು, ಶನಿದೇವರು ಬರೋದು, ವೀರಭದ್ರ ಬರೋದು, ಎಲ್ಲ ದೇವರು ಬರೋಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದೊಂದು ಪ್ರಶ್ನೆ. ಅದರೊಳಗೂ ಕೂಡ ಈ ಅಥರ್ವಣ ವೇದ ಬಹಳ ವೈಜ್ಞಾನಿಕದ ತಳಹದಿಯಲ್ಲಿ ಇರತಕ್ಕಂಥ ಒಂದು ವೇದ. ವೇದಗಳು ಹೇಳಿರ್ತಕ್ಕಂಥದ್ದನ್ನು ನಾವು ಭಾಳ ಸೂಕ್ಷ್ಮತೆಯಲ್ಲಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ನಮ್ಗೆ ಅದರ ಅರ್ಥ ಆಗತ್ತೆ. ಹಾಗಂತೇಳಿ ವೇದಗಳ ಅರ್ಥ ಆಗದಿದ್ದಾಗ ಅದನ್ನು ದೂರೋದು ಭಾಳ ದೊಡ್ಡ ತಪ್ಪು. ವೇದಗಳು ಎಲ್ಲೂ ಕೂಡ ಅದರೊಳಗೂ ಅಥರ್ವಣ ವೇದದಲ್ಲೂ ಕೂಡ ದೇವರು ಮೈಮೇಲೆ ಬರೋದನ್ನು ಹೇಳೋದು ಇಲ್ಲ. ಯಾಕೆಂತಂದರೆ ಪರಬ್ರಹ್ಮ ಅನ್ನುವಂಥದ್ದು ಸೂಪರ್ ಪವರ್, ಜಗತ್ತಿನ ಅತೀ ಒಂದು ವಿಶೇಷವಾದಂಥ ಒಂದು ಶಕ್ತಿ. ಈ ಶಕ್ತಿ ನಾನಾ ರೂಪದಲ್ಲಿ ನಮಗೆ ಕಾಣ್ಬೋದು. ಆದರೆ ಅದೇ ಶಕ್ತಿ ಎಲ್ಲ ಕಡೆ ಇರತಕ್ಕಂಥದ್ದು, ಅದೇ ಏಕಮೇವ ಅದ್ವಿತೀಯ ಶಕ್ತಿ. ಅದನ್ನೇ ಶಂಕರಾಚಾರ್ಯರು ಅದ್ವೈತ ಅಂತ ಕರೆದರು. ಇದರಲ್ಲಿ ನಾವು ಅಯ್ಯಪ್ಪ ಸ್ವಾಮಿ ಅಂತ ಕರಿತೀವಿ, ಮಂಜುನಾಥ ಸ್ವಾಮಿ ಅಂತ ಕರಿತೀವಿ, ವಿಶ್ವನಾಥ ಅಂತ ಕರಿತೀವಿ, ನರಸಿಂಹ ಅಂತ ಕರಿತೀವಿ, ಕೃಷ್ಣ, ರಾಮ, ಗೋವಿಂದ, ಜಗದೀಶ್ವರಿ, ಮೂಕಾಂಬೆ, ರಾಜರಾಜೇಶ್ವರಿ, ಏನೇನು ಬೇಕಾದರೂ ಕರೀರಿ, ಅಲ್ಲಾಹು, ಹೀಗೆ ಏನಾದರೂ ಕರೀರಿ. ಫೈನಲಿ ಸುಪ್ರೀಂ ಪವರ್, ಸೂಪರ್ ಪವರ್ ಒಂದೇ. ಈ ಸೂಪರ್ ಪವರ್ನ ನಾವು ಯಾವತ್ತೂ ಕೂಡ ನಮ್ಮ ಮೈ ಮೇಲೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಬಂದರೂ ಈ ಮೈ ಉಳಿಯೋದು ಇಲ್ಲ. ಅಂಥ ಒಂದು ಸೂಪರ್ ಪವರಿಂದ ಬರುವಂಥ ಅಣುಸ್ವರೂಪಿ ಒಂದೊಂದು ಶಕ್ತಿನೇ ಆತ್ಮ. ಈ ಆತ್ಮ ಎಲ್ಲ ಜೀವಿಗಳಲ್ಲಿದೆ. ಅದು ಪ್ರಾಣಿಯಾಗಿರಲಿ, ಪಕ್ಷಿಯಾಗಿರಲಿ, ಮನುಷ್ಯ ಆಗಿರಲಿ. ಆ ಜೀವಿಗಳಲ್ಲಿರ್ತಕ್ಕಂಥ ಆತ್ಮವೇ ಅದೇ ಶಿವ. ಆದ್ದರಿಂದಲೇ ನನ್ನಲ್ಲಿರ್ತಕ್ಕಂಥದ್ದು, ನಿನ್ನಲ್ಲಿರ್ತಕ್ಕಂಥದ್ದು ಅದೇ ಪರಮಾತ್ಮ ಅಂಥೇಳಿ ಶಂಕರಾಚಾರ್ಯರು ಹೇಳಿದರು. ಭಾಳಷ್ಟು ಜನರಿಗೆ ಅರ್ಥವೇ ಆಗಲಿಲ್ಲ. ಅವತ್ತು ಅರ್ಥವಾಗಲಿಲ್ಲ, ಇವತ್ತು ಅರ್ಥವಾಗಲಿಲ್ಲ. ಈಗ ನಿಮಗೆ ಕೊಡ್ತಕ್ಕಂಥ ಒಂದು ಉತ್ತರ ಇಷ್ಟೇ. ಹಾಗಿದ್ರೆ ಸ್ವಾಮಿ, ನಾವು ತುಳುನಾಡಿನಲ್ಲಿ ಭೂತಾರಾಧನೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತೇವೆ. ದೈವಗಳ ನೇಮವನ್ನು ಮಾಡ್ತೇವೆ. ಹಾಗಾದರೆ ದೈವಗಳ ನೇಮ, ಕೋಲ, ದರ್ಶನ, ನಾಗದರ್ಶನ ಇವುಗಳೆಲ್ಲ ಹೇಗೆ ಸುಳ್ಳ? ಹಾಗಿದ್ರೆ ನೀವು ಯೋಚನೆ ಮಾಡಿ. ಪರಬ್ರಹ್ಮ ಸ್ವರೂಪನಾಗಿರ್ತಕ್ಕಂತಹ ದೇವರು ಬೇರೆ, ದೈವಗಳು ಬೇರೆ. ದೈವಗಳು ಮತ್ತು ದೇವರ ವ್ಯತ್ಯಾಸ ಏನು ನೋಡಿ. ಅದು ಪರಮಾತ್ಮ, ಪರಬ್ರಹ್ಮ ಸ್ವರೂಪದ ಪರಮಾತ್ಮ. ಅದರ ನಂತರ ದಿವ್ಯಾತ್ಮಗಳು ಈ ದೈವಗಳು, ಗೊತ್ತಾಯ್ತಾ? ಅದರ ನಂತರ ಪುಣ್ಯಾತ್ಮ ಗುರುಗಳು ನೋಡಿ. ಅದರ ನಂತರ ಬರ್ತಕ್ಕಂಥದ್ದು ಆತ್ಮ, ಜೀವಾತ್ಮ. ಈ ಜೀವಾತ್ಮ ಈಗಿರ್ತಕ್ಕಂಥ ಎಲ್ಲ ರೀತಿಯಾದಂಥ ಜೀವಾತ್ಮದ ಮನುಷ್ಯರುಗಳು. ಈ ಎಷ್ಟೋ ಜನ ಮನುಷ್ಯರು ಸತ್ತು ದಿವ್ಯಾತ್ಮವಾಗಿ ಅದು ದೈವಗಳಾಗಿವೆ ಅನ್ನುವಂಥ ನಂಬಿಕೆ ತುಳುನಾಡಿನಲ್ಲಿದೆ. ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಕೇರಳ, ತಮಿಳುನಾಡು, ಒರಿಸ್ಸಾ, ಹಾಗೆ ಈಶಾನ್ಯ ಭಾರತದಲ್ಲಿಯೂ ಕೂಡ ನಾವು ಕಾಣ್ಬೋದಾದಂಥ ಒಂದು ಆರಾಧನೆಗಳು ಕೆಲವು ನಾನಾ ರೀತಿಯದ್ದು ಇದೆ. ಇದರಲ್ಲಿಗೆ ಸೀದಾ ಬಂದ್ಬಿಡೋಣ. ಮೈಮೇಲೆ ಬಂದಾಗ ಏನಾಗುತ್ತೆ, ಯಾವುದು ಬಂದಿರುತ್ತೆ, ಏನು ಬಂದಿರುತ್ತೆ, ಯಾವ ಥರ ಬಂದಿರುತ್ತೆ ಅಂತ. ಈಗ ನಾಗಾರಾಧನೆಯ ಬಗ್ಗೆ ಈಗ ಮಾತಾಡಲಿಕ್ಕೆ ಹೋಗಲ್ಲ, ಅಥವಾ ನಾಗನ ದರ್ಶನದ ಬಗ್ಗೆಯೂ ಮಾತಾಡಲಿಕ್ಕೆ ಹೋಗಲ್ಲ. ದೈವದ ದರ್ಶನ ಅಂತಂದಾಗ ನಮ್ಮ ಈ ಕಡೆ ಬಯಲುಸೀಮೆ ಮತ್ತು ಬೆಂಗಳೂರು, ಮಂಗಳೂರು, ಮೈಸೂರು ಈ ಭಾಗದಲ್ಲಿ ಒಂದಿಷ್ಟು ದೈವಗಳ ರೂಪದಲ್ಲಿ ಬೇರೆ ಬೇರೆ ಗಣಗಳನ್ನು ನಂಬತಕ್ಕಂಥ ಪದ್ಧತಿಗಳು ಇವೆ. ಶಿವಗಣಗಳನ್ನು ನಂಬತಕ್ಕಂಥ ಪದ್ಧತಿಗಳಿದೆ. ಇಲ್ಲೂ ಕೂಡ ಮೈಮೇಲೆ ಬರುವಂಥ ಪದ್ಧತಿಗಳಿದೆ. ಇದನ್ನೇ ನಾನು ನಿಮ್ಗೆ ಹೇಳೋದು. ಶಿವ ಮೈಮೇಲೆ ಬರೋಲ್ಲ, ಗಣಪತಿ ಮೈಮೇಲೆ ಬರೋದಿಲ್ಲ, ಶನಿದೇವರು ಮೈಮೇಲೆ ಬರೋದಿಲ್ಲ, ಚಾಮುಂಡೇಶ್ವರಿ ಮೈಮೇಲೆ ಬರೋದಿಲ್ಲ, ರಾಜರಾಜೇಶ್ವರಿ ಮೈಮೇಲೆ ಬರೋದಿಲ್ಲ, ವಿಷ್ಣು ಕೃಷ್ಣ, ರಾಮ, ನರಸಿಂಹ ಇವರು ಯಾರೂ ಮೈಮೇಲೆ ಬರೋದಿಲ್ಲ.
ಇವ್ರ ಮೈ ಮೇಲೆ ಬಂದರೂ ಮೈ ಉಳಿಯೋದು ಇಲ್ಲ. ಇಷ್ಟೇ. ಹಾಗಿದ ಮೇಲೆ ದೈವಗಳು ಬರುವಾಗ ಹೇಗಾಗುತ್ತೆ ಅನ್ನೋದನ್ನು ಅಥರ್ವಣ ವೇದದಲ್ಲೂ ಮತ್ತು ತೈತ್ತಿರೀಯ ಉಪನಿಷತ್ತಿನಲ್ಲೂ ಕೂಡ ಭಾಳ ವಿಶೇಷವಾದಂಥ ವಿಶ್ಲೇಷಣೆಯನ್ನು ಕೊಡ್ತಾರೆ. ತೈತ್ತಿರೀಯ ಉಪನಿಷತ್ತು ಹೇಳುತ್ತೆ, ಈ ದೇಹ ಪಂಚಕೋಶಗಳಿಂದಾಗಿದೆ. ನೋಡಿ, ನೀವು ಫಿಸಿಕಲಿ ಬಿಟ್ಬಿಡಿ, ಕಂಪ್ಲೀಟ್ ಫಿಲಾಸಫಿಕಲಿ ಬಂದು ನಮ್ಮ ಒಂದು ಸೃಷ್ಟಿಯನ್ನು ನೀವು ನೋಡಬೇಕು. ನಮಗೆ ಮಾತಾಡ್ತಾ ಅಥವಾ ಕೆಲಸ ಮಾಡ್ತಾ ಅಥವಾ ಏನೋ ಒಂದು ಮಾಡ್ತಾ ಎನರ್ಜಿ ಡೌನ್ ಆಗುತ್ತೆ. ಆ ಡೌನ್ ಆಗಿದ್ದ ಎನರ್ಜಿಯನ್ನು ಪುನಃ ಪುಷಪ್ ಮಾಡೋದು ಯಾವುದು ಗೊತ್ತಾ? ನಾವು ತಿಂದಂಥ ಆಹಾರ, ಅಂದರೆ ಅನ್ನವನ್ನು ಪರಬ್ರಹ್ಮ ಅಂತ ಕರೆದ್ವಿ. ಆ ಅನ್ನ ನಮಗೆ ಓಜಸ್ಸನ್ನು ಕೊಡುತ್ತೆ. ಓಜಸ್ಸು ನಂತರ ತೇಜಸ್ಸಾಗತ್ತೆ. ತೇಜಸ್ಸಿನಲ್ಲಿ ಓಜಸ್ಸಿನಿಂದ ತೇಜಸ್ಸಾಗಿದ್ದು ತೇಜಸ್ಸು ಮನಸ್ಸಿನ ಜೊತೆಗೆ ಸೇರಿ ವರ್ಚಸ್ಸಾಗತ್ತೆ. ನೋಡಿ ಎಂತೆಂಥ ಶಬ್ದಗಳನ್ನು ಕನ್ನಡದಲ್ಲಿ ಕೊಟ್ಟಿದ್ದಾರೆ ಅಂಥೇಳಿ. ಇದು ಭೂತಾರಾಧನೆಯ ಒಂದು ನಿಜರೂಪವನ್ನು ತೋರಿಸ್ತಕ್ಕಂಥ ಒಂದು ಫಿಲಾಸಫಿ. ನಮ್ಗೆ ಗೊತ್ತು, ನೇಮದಲ್ಲಿ ಒಂದು ಭೂತಾರಾಧನಾ ಪದ್ಧತಿ, ಕೆಲವೊಂದು ದೈವಗಳಿಗೆ ಪಾತ್ರಿಗಳು ಅಂದರೆ ನೇಮಕ್ಕೆ ಕೂರ್ತಕ್ಕಂಥವ್ರು ಡ್ರಿಂಕ್ಸ್ ಮಾಡ್ತಕ್ಕಂಥದ್ದೆಲ್ಲ ಇರುತ್ತೆ. ಆದರೆ ಎಲ್ಲರೂ ಮಾಡೋದಿಲ್ಲ. ಆಮೇಲೆ ಎಲ್ಲ ದೈವಗಳಲ್ಲೂ ನಡೆಯೋದಿಲ್ಲ ಅದು. ಆಮೇಲೆ ಎಲ್ಲ ಭೂತಾರಾಧನೆಯಲ್ಲೂ ಮದ್ಯಪಾನ ಇಲ್ಲ. ಹಾಗಿದ್ರೆ ಕುಣಿತಾರಲ್ಲ, ಇಲ್ಲಿ ಇರೋದು ಏನು ಅಂತಂದರೆ, ಅವರು ಇನ್ನೋಸೆಂಟ್ ಪೀಪಲ್ ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಂದು ಆರಾಧನಾ ಪದ್ಧತಿ ಇರ್ಬೋದು. ಆದರೆ ಇಲ್ಲಿ ಏನಂತಂದರೆ ಸೈನ್ಸು ಎಕ್ಸ್ಪಿರಿಮೆಂಟ್ ಮೇಲಿರುತ್ತೆ, ಫಿಲಾಸಫಿ ಎಕ್ಸ್ಪೀರಿಯನ್ಸಿಂದ ಇರುತ್ತೆ. ಸೈನ್ಸು ಚೇಂಜ್ ಆಗ್ತಾ ಹೋಗ್ಬೋದು, ಬಟ್ ನಾಟ್ ಫಿಲಾಸಫಿ. ಯಾಕೆ ಅಂತಂದರೆ ಎಕ್ಸ್ಪೆರಿಮೆಂಟ್ ಮೇ ಚೇಂಜಸ್, ನಾಟ್ ಎಕ್ಸ್ಪೀರಿಯನ್ಸ್. ಎಕ್ಸ್ಪೀರಿಯನ್ಸ್ ನೆವರ್ ಚೇಂಜಸ್. ಎಕ್ಸ್ಪೀರಿಯನ್ಸು ಯಾವತ್ತಿದ್ರೂ ಆ ವಿಜ್ಞಾನ ಇದೆಯಲ್ಲ, ಅದು ಭಾರತೀಯ ಈ ಧಾರ್ಮಿಕದ ಸನಾತನ ಶಕ್ತಿ. ಇಲ್ಲಿ ನೋಡಿ, ಈ ಭೂತಾರಾಧನೆ ಮತ್ತು ದೈವಾರಾಧನೆಗೆ ಭಾಳ ಪ್ರಾಚೀನದ ಇತಿಹಾಸ ಇದೆ. ಅದು ಗುಡ್ಡಗಾಡು ಜನಾಂಗ, ಆದಿವಾಸಿಗಳು ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಪೂಜಾ ಪದ್ಧತಿ. ಅವ್ರುಗಳಿಗೆ ದೇವರು, ದೇವಸ್ಥಾನ ಇತ್ಯಾದಿಗಳನ್ನು ಅವ್ರನ್ನ ಸೇರಿಸ್ತಾನೂ ಇರಲಿಲ್ಲ, ಅವರಿಗೆ ಟಚ್ಚು ಮಾಡ್ತಿರಲಿಲ್ಲ, ಅವ್ರ ಮಂತ್ರಗಳನ್ನು ಮುಟ್ಟಿಸ್ತಾ ಇರಲಿಲ್ಲ. ಮಂತ್ರಗಳ ಬಾಯಿನಲ್ಲಿ ಹೇಳಿದರೆ ನಾಲ್ಗೆ ಸೀಳ್ತಕ್ಕಂಥ ಒಂದು ಕಾಲ ಇತ್ತು. ಅಂಥ ಕಾಲದಲ್ಲಿ ಅವರು ಏನು ಮಾಡಬೇಕು? ಅವ್ರಿಗೊಂದು ದೇವ್ರು ಬೇಕಾಗಿತ್ತು ಪಾಪ. ಪ್ರಕೃತಿಯನ್ನು ಆರಾಧನೆ ಮಾಡಿದ್ರು. ಅವ್ರಿಗೆ ಇಷ್ಟ ಬಂದಿದ್ದ ಹೆಸರಲ್ಲಿ ದೇವರನ್ನು ಕರೆದ್ರು, ಅದೇ ದೇವರು ಅಂತ ಕರೆದ್ರು. ಆ ದೇವರನ್ನು ನಾವು ದೈವ ಅಂತ ಮಾಡಿದ್ದೀವಿ. ಈ ದೈವಗಳು ಆಮೇಲೆ ಪೂರ್ವಜರು ಕೂಡ ಪವಾಡ ಸದೃಶವಾಗಿದ್ದಂಥವರು ಅವರು ಸತ್ತ ಮೇಲೆ ಅವರ ಆತ್ಮಶಕ್ತಿಯನ್ನು ನಾವು ದಿವ್ಯಾತ್ಮ ಅಂತ ಕರೆದ್ಬಿಟ್ಟು ಅವರನ್ನು ಕೂಡ ನಾವು ಭಾಳಷ್ಟು ರೀತಿಯಲ್ಲಿ ತುಳುನಾಡಿನಲ್ಲಿ ಕರೆದಿದ್ದೇವೆ. ಈ ಥರದ ದೈವಗಳೆಲ್ಲವೂ ಕೂಡ ಮನುಷ್ಯರಾಗಿದ್ದವರು ನಂತರ ದೈವಗಳಾದವು ಅಂತ ಇತಿಹಾಸ ಹೇಳುತ್ತೆ. ವೈಷ್ಣವ ಗಣಗಳು, ದೇವಿಯ ಗಣಗಳು ಇವತ್ತಿಗೂ ಕೂಡ ಸುಪ್ರೀಂ ಪವರ್ನ ದೈವಗಳಾಗಿವೆ. ಆ ದೈವಗಳಲ್ಲಿ ಶಿವಗಣಗಳಾಗಿರ್ತಕ್ಕಂಥ ನಂದಿಕೇಶ್ವರ, ಕುಂಡೋದರ ಇರಲಿ ಅಥವಾ ಬೇರೆ ದೈವಗಳಾಗಿರ್ಬೋದು, ದೇವಿಯ ಗಣ ಆಗಿರ್ತಕ್ಕಂಥ ಮೈಸಂದಾಯ ಆಗಿರ್ಬೋದು, ಆಮೇಲೆ ವಿಷ್ಣುವಿನ ಗಣವಾದಂಥ ಪಂಜುರ್ಲಿ ಆಗಿರ್ಬೋದು. ಇದಕ್ಕೆ ವಿಶ್ಲೇಷಣೆಗಳು ನಾನಾ ಥರದಲ್ಲಿ ಬೇರೆಯವರು ಹೇಳೋ ಅಂಥದ್ದು ಅವರವರ ಅನುಭವಕ್ಕೆ ತಕ್ಕನಂಗೆ ಹೇಳ್ಬೋದು. ಸರಿ, ಇದು ಮೈಮೇಲೆ ಬಂದಾಗ ಯಾವ ಥರ ನಡೀತದೆ? ಯಾವುದೇ ಒಂದು ಸನ್ನಿಧಾನದಲ್ಲಿ ನೀವು ಪ್ರಾರ್ಥನೆ ಮಾಡಿಕೊಂಡು ಅಲ್ಲೂ ಒಂದು ಶಬ್ದ ಬಳಸ್ತಾರೆ, 3:45 ನಿನ್ನ ಆಹ್ವಾನೆ ಆಗಬೇಕು ಅಂತ. ಆಹ್ವಾನೆ ಆಗುವುದು ಎಲ್ಲಿ? ಮನಸ್ಸಿನ ಮೇಲೋ, ಬುದ್ಧಿಯ ಮೇಲೋ, ಆತ್ಮದ ಮೇಲೋ, ಶರೀರದ ಮೇಲೋ ಅನ್ನೋದು ಬಹಳ ವಿಶೇಷ. ಶರೀರದೊಳಗಿರ್ತಕ್ಕಂತಹ ಈ ಆತ್ಮದ ಜೊತೆಗೂಡಿರ್ತಕ್ಕಂಥ ಮನಸ್ಸು, ಬುದ್ಧಿ ಇವೆಲ್ಲವನ್ನೂ ಸೇರಿ ನಾವು ಅದರಿಂದ ಹೇಗೆ ಒಂದು ಡಿಸ್ಕನೆಕ್ಟ್ ಆಗಿ ಆನಂದಮಯವಾದಂತಹ ಒಂದು ಜ್ಞಾನವನ್ನು ಕಾಣ್ತಕ್ಕಂಥ ಒಂದು ರೂಪ, ಏನೂ ಎಕ್ಸ್ಪ್ಲನೇಷನ್ ಇಲ್ಲದೆ, ಏನೂ ಅದರ ಫಿಲಾಸಫಿಯನ್ನು ತೋರಿಸ್ಪಡಿಸದೆ ಆರಾಧನಾ ಪದ್ಧತಿಯಿಂದಲೇ ಅದು ಕಾಣ್ತಕ್ಕಂಥದ್ದು ಈ ದೈವಾರಾಧನೆ. ಹೇಗೆ ನೋಡಿ, ಕುಣಿತ 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 ಅನ್ನಮಯ ಕೋಶ ನಿಧಾನಕ್ಕೆ ಪ್ರಾಣಮಯ ಕೋಶಕ್ಕೆ ಪ್ರವೇಶ ಆಗತ್ತೆ. ಪ್ರಾಣಮಯ ಕೋಶದಿಂದ ಮನೋಮಯ ಕೋಶಕ್ಕೆ ಪ್ರವೇಶ ಆಗುತ್ತೆ. ಮನೋಮಯ ಕೋಶಕ್ಕೆ ಪ್ರವೇಶ ಆಗುವಾಗಲೇ ಒಂದು ಹಂತದ ಈ ಏನು
ಆ ಮನಸ್ಸಿನ ಮತ್ತು ಬುದ್ಧಿಯ ಒಂದು ಹಿಡಿತ ಶರೀರದಿಂದ ಬಿಟ್ಟು ಹೋಗುತ್ತೆ. ಇದಾಗುವ ಸಂದರ್ಭದಲ್ಲಿ ಏನು ದಿವ್ಯ ಚೇತನ ಇತ್ತು ಆ ಚೇತನಕ್ಕೂ ಈ ಚೇತನಕ್ಕೂ ಒಂದು ಅನುಸಂಧಾನ ಆಗುತ್ತೆ. ಅನುಸಂಧಾನವಾಗಿ ಅದು ಜ್ಞಾನೇಂದ್ರಿಯ ಮೇಲೆ ಈ ಇಂದ್ರಿಯ ಮತ್ತು ಮನೋ ಇಂದ್ರಿಯ ಎರಡು ಸೇರಿ ಇಂದ್ರಿಯಾರ್ಥ ಸನ್ನಿಕರ್ಷ ಅಂತ ಕರೀತಾರೆ. ಅದಾದಾಗಲೇ ಇವನು ಮನೋಮಯ ಕೋಶ ದಾಟಿ ವಿಜ್ಞಾನಮಯ ಕೋಶಕ್ಕೆ ಹೋಗ್ತಾನೆ. ಅದೇ ಜ್ಞಾನಮಯ ಕೋಶ. ಜ್ಞಾನಮಯ ಕೋಶಕ್ಕೆ ನಿಲ್ತದಷ್ಟೇ. ಈ ಜ್ಞಾನಮಯ ಕೋಶದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇಂದ್ರಿಯಗಳು ಕೆಲಸ ಮಾಡ್ತವೆ. ಇಂದ್ರಿಯಗಳು ಕೆಲಸ ಮಾಡುವಾಗ ನೀವು ಏನೇನು ಪ್ರಶ್ನೆ ಕೇಳ್ತೀರಿ ಆ ಪ್ರಶ್ನೆ ಕರ್ಣೇಂದ್ರಿಯಕ್ಕೆ ಕೇಳುತ್ತೆ. ಕರ್ಣೇಂದ್ರಿಯದಿಂದ ಮನಸ್ಸೇಂದ್ರಿಯಕ್ಕೆ ಹೋಗುತ್ತೆ. ಮನಸ್ಸೇಂದ್ರಿಯದಲ್ಲಿ ಜ್ಞಾನೋತ್ಪತ್ತಿಯಾಗಿ ನಾಲಿಗೆ ಅನ್ನುವಂಥ ಜಿಹ್ವ ಇದೆಯಲ್ಲ, ಆ ಜಿಹ್ವದಿಂದ ನುಡಿಯಾಗಿ ಹೊರಗೆ ಬರುತ್ತೆ. ಈ ನುಡಿಯಾಗಿ ಹೊರಗೆ ಬರ್ತಕ್ಕಂಥದ್ದು ನಿಮಗೆ ವಿಸ್ಮಯ ರೀತಿಯಲ್ಲಿ ನಿಮಗೆ ಸತ್ಯವಾಗಿ ಅದು ಕಾಣುತ್ತೆ. ಎಲ್ಲೋ ನಡೆದದ್ದು, ಹೇಗೋ ನಡೆದದ್ದು, ಯಾವತ್ತೋ ನಡೆದದ್ದು ಅದು ನಿಮಗೇ ಗೊತ್ತಿಲ್ಲದ ಹಾಗೆ ವಿಸ್ಮಯದ ರೀತಿಯಲ್ಲಿ ಆ ಸನ್ನಿಧಾನದಲ್ಲಿ ಅದನ್ನು ಕಾಣ್ತಿರಲ್ಲ. ಆವಾಗ ಏನಪ್ಪ ಇದೊಂದು ಪವಾಡ ಅಂತ ಪ್ರಶ್ನೆ ಬರುತ್ತೆ. ಇದು ಹೇಗೆ? ಮನಸ್ಸಿಗೆ ಒಂದು ಮಾತನ್ನು ಮಹಾಭಾರತದಲ್ಲೂ ಹೇಳುತ್ತಾರೆ, ಅಣುರಣಿಯಾನ್ ಮಹತೋ ಮಹಿಯಾನ್ ಅಂತ. ಅಣುವಲ್ಲಿ ಅಣುವಾಗ್ತಕ್ಕಂಥ ಶಕ್ತಿ ಮನಸ್ಸಿಗಿದೆ, ಮಹತ್ತಲ್ಲಿ ಮಹತ್ತರವಾಗ್ತಕ್ಕಂಥ ಶಕ್ತಿ ಕೂಡ ಮನಸ್ಸಿಗಿದೆ. ಇವೆರಡೂ ಶಕ್ತಿ ಮನಸ್ಸಿಗಿರೋದ್ರಿಂದ ಮನಸ್ಸು ಮತ್ತು ದೇಹಗಳ ಈ ಒಂದು ಸಂಬಂಧ ಅದರೊಳಗಡೆ ಕೋಶದ ವ್ಯಾಪ್ತಿಯಲ್ಲಿ ದಾಟಿ ಜ್ಞಾನಮಯ ಕೋಶಕ್ಕೆ ಬಂದಾಗ ನಮಗೇ ಗೊತ್ತಿಲ್ಲದ ಹಾಗೆ ನಡೆದಂತಹ ಒಂದು ಏನೋ ಘಟನೆಗಳನ್ನು ನಿಮಗೆ ಹೇಳ್ತಕ್ಕಂಥ ಸಿಕ್ಸ್ತ್ ಸೆನ್ಸು ಅಂತ ಇಂಗ್ಲೀಷ್ನಲ್ಲಿ ಏನು ಕರಿತೀರಿ, ಅದೇ ಜ್ಞಾನಮಯ ಕೋಶದಿಂದ ನುಡಿತಕ್ಕಂಥ ನುಡಿಗಳು. ನೋಡಿ ಎಂಥ ವೈಜ್ಞಾನಿಕವಾದಂಥ ಹಿನ್ನೆಲೆಯಲ್ಲಿ ಇದು ಆಗುತ್ತೆ. ಸ್ವಾಮಿ, ಹಾಗಿದ್ದರೆ ಈ ಅಲಂಕಾರ, ಈ ಒಂದು ಸಿರಿ ಕಟ್ಟುವಂಥದ್ದು, ಆಮೇಲೆ ನೀವು ನೋಡ್ತೀರಿ ಅಣಿ ಕಟ್ತಕ್ಕಂಥದ್ದು, ಆಮೇಲೆ ಗಗ್ರ ಹಾಕೋದು, ಆಮೇಲೆ ವಾದ್ಯಗಳು ನುಡಿಸ್ತಕ್ಕಂಥದ್ದು, ಯಾಕೆಂತಂದರೆ ನಾದಸ್ವರ, ಆಮೇಲೆ ಶಹನಾಯಿ ಇವು ಇತ್ಯಾದಿಗಳನ್ನೆಲ್ಲ ಬಳಸ್ತಕ್ಕಂಥದ್ದು, ಏನಿದು ತ್ರಾಸಿಯನ್ನು ಬಳಸ್ತಕ್ಕಂಥದ್ದು, ಯಾಕಿದು ಸಂಬಂಧ ಏನಿದೆ ಅಂತ ಅನ್ಬೋದು. ಮತ್ತೊಮ್ಮೆ ಹೇಳ್ತೀನಿ, ಯಾವಾಗ ದೇಹ ಅನ್ನುವಂಥ ಪಂಚಮಹಾಭೂತ ಯುಕ್ತವಾದಂತಹ ದೇಹವನ್ನು ಅನ್ನಮಯ ಕೋಶ ವ್ಯಾಪ್ತಿಯಲ್ಲಿದ್ದದ್ದನ್ನು ಕುಣಿದು 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 ದಣಿದು ಆ ಶರೀರದಲ್ಲಿ ಒಂದು ವೈಬ್ರೇಷನ್ನ ಕ್ರಿಯೇಟ್ ಮಾಡ್ತಾ ಮಾಡ್ತಾ ಗೊತ್ತಿಲ್ಲದಾಗೆ ಕುಣಿತಾ 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 ನಿಮಗೆ ಪ್ರಾಣಮಯ ಕೋಶಕ್ಕೆ ಹೋಗುತ್ತೆ. ನೋಡಿ, ಅನ್ನಮಯ ಕೋಶದ ಎನರ್ಜಿ ಶರೀರದ ಜೀವಕೋಶಗಳಿಗೆ ಹೋಯಿತು, ಜೀವಕೋಶಗಳಿಂದ ಪ್ರಾಣಮಯ ಕೋಶ ಎಲ್ಲ ಸೆಲ್ಸ್ಗಳು ಆಕ್ಸಿಜನ್ನ ಜಾಸ್ತಿ ತಗೊಳಕ್ಕೆ ಹೋಯಿತು, ಉಸಿರಾಟ ಜಾಸ್ತಿ ಆಗಲಿಕ್ಕೆ ಹೋಯಿತು, ಪ್ರಾಣಮಯ ಕೋಶ ಓಪನ್ ಆಯಿತು. ಪ್ರಾಣಮಯ ಕೋಶ ಮತ್ತಷ್ಟು ಬರುವಾಗ ಅನ್ನಮಯದ ಕೋಶದಿಂದ ಬಂದ ಓಜಸ್ಸು, ಪ್ರಾಣಮಯ ಕೋಶದಲ್ಲಿ ಬಂದಂತಹ ತೇಜಸ್ಸು, ಇವೆರಡೂ ಸೇರುವಾಗ ಮನಸ್ಸು ಇದಕ್ಕೆ ಸೇರಬೇಕು ಅಂತಂದಾಗ ವಾದ್ಯಗಳು ಬೇಕಾಗತ್ತೆ. ವಾದ್ಯಗಳಿಗೆ ಇಂದ್ರಿಯಗಳು ಸೂರೆಗೊಂಡಾಗ, ಮನಸ್ಸು ಸೇರಲ್ಪಟ್ಟಾಗ ಪ್ರಾಣಮಯ ಕೋಶದಿಂದ ಮನೋಮಯ ಕೋಶಕ್ಕೆ ಹೋದಾಗ ಮನೋಮಯ ಕೋಶ ಓಪನ್ ಆಗಲಿಕ್ಕೆ ಶುರುವಾಗತ್ತೆ. ಈ ಮನೋಮಯ ಕೋಶದ ನಂತರದ ಸ್ಥಾನವೇ ಜ್ಞಾನಮಯ ಕೋಶ. ಈ ಜ್ಞಾನಮಯ ಕೋಶದಿಂದ ದಾಟಿ ಆನಂದಮಯ ಕೋಶಕ್ಕೆ ಹೋಗಬೇಕಾದ್ದು ಇದು ದೈವಗಳ ನೇಮಗಳಲ್ಲಿ ನಡೆಯುವುದಿಲ್ಲ, ಬೇಕಾಗೋದು ಇಲ್ಲ. ಅದು ಎಲ್ಲಿ ಅಂದರೆ ತಪಸ್ವಿಗಳಿಗೆ, ಜ್ಞಾನಿಗಳಿಗೆ ತಪಸ್ಸು ಮಾಡುವಾಗ ಅದು ಆನಂದಮಯ ಕೋಶಕ್ಕೆ ಹೋಗ್ತಕ್ಕಂಥದ್ದು. ಅದು ಸರ್ವಶ್ರೇಷ್ಠವಾದ ಆನಂದ. ಅಲ್ಲಿ ಯಾವುದೇ ಅಸೂಯೆಗಳಿರೋದಿಲ್ಲ, ಯಾವುದೇ ಒಂದು ಕ್ರೋಧಗಳು, ಯಾವುದೇ ಅರಿಷಡ್ ವರ್ಗಗಳು ಇರೋದಿಲ್ಲ. ಅದನ್ನು ದಾಟಿ ಬರ್ತಕ್ಕಂಥದ್ದೇ ಆನಂದಮಯ ಕೋಶ. ಹಾಗಾಗಿ ಸಾಮಾನ್ಯವಾಗಿ ಎಲ್ಲ ಜ್ಞಾನಿಗಳಿಗೆ ಅಥವಾ ದಾಟಿ ಹೋಗಬಹುದಾದಂತಹ ಸನ್ಯಾಸ ಪೀಠದಲ್ಲಿ ಆನಂದ ಅನ್ನುವಂಥ ಹೆಸರನ್ನು ಸೇರಿಸೋದು. ಚಿನ್ಮಯ ಆನಂದ, ಗುಣಾನಂದ, ಸರಸ್ವತಿ ಆನಂದ, ಅದೇ ಥರದಲ್ಲಿ ನಿತ್ಯಾನಂದ, ಹಾಗೆ ವಿನಯಾನಂದ,
ಈ ಥರದೆಲ್ಲ ಆನಂದಗಳನ್ನು ಸೇರಿಸೋದು ಆ ಒಂದು ಆನಂದಮಯ ಕೋಶದಲ್ಲಿ ಬದುಕ್ತಕ್ಕಂಥವರು ಅಂತ. ಸೇರಿಸಿದವರೆಲ್ಲ ಬದುಕ್ತಾರೆ ಅಂತ ಏನಿಲ್ಲ, ಅವರು ಯಾವ ಆನಂದದಲ್ಲಿ ಬೇಕಿದ್ದರೂ ಬದುಕ್ಬೋದು. ಬಟ್ ನಿಜವಾದಂಥ ಫಿಲಾಸಫಿಗೆ ಹೋಗಬೇಕು ಅಂತಂದರೆ ಈ ಆನಂದಮಯ ಕೋಶ ಅಂದರೆ ಸಹಸ್ರಾರ ಚಕ್ರ ಅದು ಓಪನ್ ಆಗಬೇಕು. ಯಾರಿಗೆ ಸಹಸ್ರಾರ ಚಕ್ರ ಓಪನ್ ಆಗಿ ಆನಂದಮಯ ಕೋಶದಲ್ಲಿದ್ದಾರೋ ಆ ವ್ಯಕ್ತಿಗಳು ಯಾವುದೇ ಒಬ್ಬ ಮನುಷ್ಯನನ್ನು ನೋಡಿದ ತಕ್ಷಣ ದೃಷ್ಟಿಗೆ ಅವರ ದೃಷ್ಟಿ ಬಿಟ್ಟ ತಕ್ಷಣ ಇವನು ಹೀಗೆ, ಇವನು ಈ ಥರ ಆಗಿದ್ದ, ಈ ಥರ ಆಗ್ತಾನೆ, ಈ ಥರದ್ದು ಮುಗೀತದೆ ಅಂಥೇಳಿ ಅವ್ರಿಗೆ ಹೇಳ್ತಕ್ಕಂತಹ ತ್ರಿಕಾಲ ಜ್ಞಾನ ಬಂದುಬಿಡ್ತದೆ. ಅದು ಋಷಿಮುನಿಗಳಿಗೆ ಇದ್ದಂಥದ್ದು. ಬಹುಶಃ ನಿಮಗೆ ಇವಾಗ ಗೊತ್ತಾಗಿದೆ ವೈಜ್ಞಾನಿಕವಾಗಿ ಮೈಮೇಲೆ ಬರೋದು ಹೇಗೆ, ಮೈಮೇಲೆ ಬಂದಾಗ ಅವರಲ್ಲಿ ನುಡಿ ಬರೋದು ಹೇಗೆ ಅಂತ. ಹಾಗಂತೇಳಿ ಮೈಮೇಲೆ ಬಂದವೆಲ್ಲವೂ ಸತ್ಯವಲ್ಲ, ಎಲ್ಲರಿಗೂ ಮೈಮೇಲೆ ಬರೋದು ಇಲ್ಲ. ಅದಕ್ಕೆ ಆದಂಥ ಒಂದಿಷ್ಟು ಅನುಷ್ಠಾನ, ಅದಕ್ಕೆ ಆದಂಥ ಒಂದಿಷ್ಟು ಸಂಪ್ರದಾಯ, ಅದಕ್ಕೆ ಆದಂಥ ಒಂದಿಷ್ಟು ತಪಸ್ಸು ಇರಲೇಬೇಕಾಗತ್ತೆ. ಆಮೇಲೆ ಎಲ್ಲ ಜ್ಞಾನಿಗಳಿಗೂ ಮೈಮೇಲೆ ಬರುತ್ತೆ ಅಂತ ಏನಿಲ್ಲ. ಯಾರು ಮುಗ್ಧತೆಯಲ್ಲಿದ್ದಂಥವರಿಗೂ ಕೂಡ ಈ ಥರದಾಗತ್ತೆ. ಬಹುತೇಕ ಈಗ ನಾವು ನೋಡ್ತಕ್ಕಂತಹ ಎಲ್ಲ ಮೈಮೇಲೆ ಬರ್ತಕ್ಕಂಥದ್ರೊಳಗೆ 95% ಎಲ್ಲವೂ ಬೋಗಸ್ಸೇ ನಾವು ನೋಡ್ತಾ ಇದ್ದೇವೆ. 95%. ಅದರೊಳಗೆ ಕೆಲವರದು ಹೊಟ್ಟೆಪಾಡು, ಅದರೊಳಗೆ ಕೆಲವರದು ಅವ್ರದ್ದು ಜೀವನ ಪ್ರಕ್ರಿಯೆ, ಅದರೊಳಗೆ ಕೆಲವರದು ಅವ್ರದ್ದೇ ಆದಂತಹ ನಾಟಕೀಯದ ಜೀವನ. ಇವುಗಳ ನಡುವೆ ಒಂದು ಹಂತಕ್ಕಿದ್ದರೆ ಇನ್ನೊಂದು ರೀತಿಯಾದಂತಹ ನಾಟಕವನ್ನು ಇಂಟರ್ನ್ಯಾಷನಲ್ ಲೆಕ್ಕದಲ್ಲೂ ಕೂಡ ಮಾಡ್ತಕ್ಕಂಥದ್ದು, ಮೆಸ್ಮರೈಸ್ ಮಾಡ್ತಕ್ಕಂಥದ್ದು, ಜನರನ್ನು ಲಕ್ಷಾಂತರ ಜನರನ್ನು ಒಟ್ಟು ಮಾಡಿ ಇವರದ್ದೇ ಆದಂತಹ ನೃತ್ಯ, ಇವ್ರದ್ದೇ ಆದಂತಹ ಡ್ಯಾನ್ಸು, ಇವ್ರದ್ದೇ ಆದಂಥ ಹೋಮ ಹವನಗಳನ್ನು ಶೂ ಹಾಕ್ಕೊಂಡು, ಪ್ಯಾಂಟ್ ಹಾಕ್ಕೊಂಡು, ಜುಬ್ಬ ಹಾಕ್ಕೊಂಡು, ಗಡ್ಡ ಬಿಟ್ಕೊಂಡು, ಡ್ಯಾನ್ಸ್ ಮಾಡಿಕೊಂಡು ಮಾಡ್ತಕ್ಕಂಥದ್ದು ಕೂಡ ಅದು ಕಾರ್ಪೊರೇಟ್ ಮಟ್ಟದಲ್ಲಿ, ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಫ್ರಾಡ್ ಆಗ್ತಕ್ಕಂಥದ್ದು ಕೂಡ ಇದೆ. ಒಟ್ಟಿನಲ್ಲಿ ನಿಜವಾದ ಸೈನ್ಸ್ ಯಾವುದು ಅಂತಂದರೆ ಆತ್ಮ ಮತ್ತು ಪರಮಾತ್ಮನ ಜೊತೆಗೆ ಎಲ್ಲಿ ಅನುಸಂಧಾನ ಆಗ್ತದೆಯೋ ಅಲ್ಲಿ ಮಾತ್ರ ಸತ್ಯ, ಅಲ್ಲಿ ಮಾತ್ರ ಆಡಂಬರವಿಲ್ಲದೆ ಆ ಶಕ್ತಿಯನ್ನು ನೀವು ಕಾಣ್ಬೋದು. ಕುಲವೆಲ್ಲಿ ವಿದ್ಯೆಯನ್ನು ಕಲಿಸಿದ ಗುರುವಿಂಗೆ ತಲೆಬಾಗಿ ವಂದನೆಯ ಸಲ್ಲಿಸುತ್ತಿರು ನಿತ್ಯ. ಶಿಲೆಯಿದ್ದ ನಿನ್ನ ತಾನ್ವಲವೆಂದ ಕಟೆ ಕಟೆದು ಚಲುವ ಮೂರ್ತಿಯ ಗೈದ ಮಂಕುಮನವೇ, ಚಲುವ ಮೂರ್ತಿಯ ಗೈದ ಮಂಕುಮನವೇ.